ಅಲ್ಲಮ್ಮ, ಏನ್ ಮಾಡ್ತಾ ಇರ ತಾವು? ಏನ್ ಮಾಡ್ತಾ ಇದ್ದೀರಾ ನೀವು? ಯಾರು ನೀವು? ನೀವು ಹುಷಾರಾಗಿದ್ದೀರಾ ಅಲ್ವಾ? ಯಾರು ನೀವು? ಅತ್ತೆ, ನೀವಾ? ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನನ್ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ದುಡ್ಡಿನ ದುರಾಸೆಯಿಂದ ಧರ ಅಮ್ಮ ಅವ್ರ ಹತ್ರ ನಾನ್ ದುಡ್ಡು ಕೇಳಬಾರ್ದಾಗಿತ್ತು. ಯಾರಿಗ್ ಗೊತ್ತು, ಧರ ಅಮ್ಮ ಅವ್ರ ಇವತ್ತು ನಮ್ ಜೊತೆನೆ ಕೂತ್ಕೊಂಡು ನಮ್ ಜೊತೆ ಕಾಫಿ ಕುಡಿತಾ ಇರ್ತಿದ್ರೇನೋ. ಹೀಗೆ ಹೊರಟೋಗ್ಬಿಟ್ರಲ್ಲ. ನನ್ ಜೀವ ಕೊಟ್ಟಾದ್ರು, ನನ್ ಜೀವ ತಗೊಂಡಾದ್ರು ರಾಮ್ಜಿ ಏನಾದ್ರು ಧರ ಅಮ್ಮವ್ರನ್ನ ವಾಪಸ್ ಕಳ್ಸಕ್ಕಾದ್ರೆ ದಯವಿಟ್ಟು ನನ್ ಜೀವ ತಗೊಂಡು ಧರ ಅಮ್ಮವ್ರನ್ನ ವಾಪಸ್ ಕಳಿಸ್ಬಿಡು. ನನ್ ಜೀವ ಬೇಕಾದ್ರೆ ತಗೊಂಡ್ಬಿಡು, ಧರ ಅಮ್ಮವ್ರನ್ನ ವಾಪಸ್ ಕಳಿಸ್ಬಿಡು ದೇವ್ರೆ. ಮತ್ತೆ ಬಂದ್ಲು ಇವಳಿಲ್ಲಿಗೆ. ಇವಳು ಹಚ್ಚಿರೋ ಬೆಂಕಿಯಿಂದಾನೇ ಈ ಮನೆ ಮತ್ತೆ ನನ್ನ ಆಸೆಗಳು ಎಲ್ಲ ಸುಟ್ಟೋಯ್ತು. ನನ್ನ ಕನಸುಗಳನ್ನ ಚೂರ್ ಚೂರ್ ಮಾಡ್ದವಳನ್ನ ನಾನು ಹೀಗೆ ಸುಮ್ಮನೆ ಬಿಡಲ್ಲ. ಏ ಹಾಳಾದವಳೆ, ಇವತ್ತಂತೂ ನಿನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಕ್ಷಣಕ್ಕಂತೂ ನನಗೇನು ಬೇಡ, ಈ ಅಧಿಕಾರ ಆಸ್ತಿ ಏನು ಬೇಡ. ಸದ್ಯಕ್ಕೆ ಇವಳ ನಾಟಕ ನಿಲ್ಲಿಸ್ಬೇಕು ನಾನು.